ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಮದುವೆ ಆಗದಿರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಬಹುದು. ಜೊತೆಗೆ ಆಗಸ್ಟ್ 8ನೇ ತಾರೀಕು ಫ್ರೀ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸಸ್ ಇರುತ್ತೆ. ಜೊತೆಗೆ ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಕ್ಲಾಸಸ್ ಆರಂಭವಾಗುತ್ತೆ. ನೀವು ಈ ಕ್ಲಾಸ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಜಾಯಿನ್ ಕೂಡ ಆಗ್ಬೋದಾಗಿದೆ. ಜೊತೆಗೆ ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇವತ್ತಿನ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಗಳ ಜೊತೆ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ರಾಶಿ ಭವಿಷ್ಯದ ಬಗ್ಗೆ ಹೇಳಿ. ಖಂಡಿತ. ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಒಂದು 22ನೇ ತಾರೀಕುವರೆಗೂ ಇರತಕ್ಕಂಥದ್ದು. ಕೆಲವು ಬದಲಾವಣೆಗಳು ಕೆಲವು ದಶಾಭುಕ್ತಿ ಮೇಲೆ ಆಗುತ್ತೆ. ಅಂದರೆ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಲ್ಲಿ ಇದನ್ನು ನೀವು ತಗೊಳ್ಬೇಕಾಗತ್ತೆ. ಮೇಷ ಲಗ್ನದವ್ರಿಗೆ, ವಿದ್ಯಾರ್ಥಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ, ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು. ಪ್ರೇಮ ವಿವಾಹ ಅಥವಾ ಪ್ರೇಮದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭೂಮಿ ಖರೀದಿ ವಿಚಾರದಲ್ಲಿ ಮೇಷ ಲಗ್ನದವ್ರಿಗೆ ಭಾಳ ಒಳ್ಳೆಯ ಸಮಯ. ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಿರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಆಸಕ್ತಿ ಬಂದು 22ನೇ ತಾರೀಕೊಳಗಡೆ ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಮುಂದಾಗ್ತಕ್ಕಂಥ ಒಂದು ವಿಚಾರ. ಇಷ್ಟು ಮೇಷಲಗ್ನ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಸ್ವಲ್ಪ ಶ್ರಮ ಹೆಚ್ಚಾಗಿರೋದ್ರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಮಿಷನಿಂದ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕೂಡ ಕಂಡುಕೋಬೋದು. ವಿವಾಹದಲ್ಲಿ ಇರ್ತಕ್ಕಂಥವರು ಈ ಆಷಾಢ ಕಳೆದ ಮೇಲೆ ಮಾತುಕತೆಗೆ, ವಿವಾಹದಲ್ಲಿ ಇರ್ತಕ್ಕಂಥ ಒಂದು ಸಮಯದಲ್ಲಿ ಮಾತುಕತೆಗೆ ಬರ್ತಕ್ಕಂಥದ್ದು ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದರೆ ಮಾತ್ರ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಾಗೆ ಆಸ್ತಿ ಮಾರಾಟ ಅಥವಾ ಆಸ್ತಿಯನ್ನು ಮಾರ್ತಕ್ಕಂಥದ್ದು ಅಥವಾ ಆಸ್ತಿಯಿಂದ ಹಣ ಬರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಕಂಡು ಬರ್ತಾ ಇದೆ. ಇಷ್ಟು ವೃಷಭ ಲಗ್ನದವರು. ಮಿಥುನ ಲಗ್ನದ ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಹಣ, ಅತಿ ಹೆಚ್ಚು ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಬರ್ತಕ್ಕಂಥದ್ದು, ಸಂಬಂಧದಿಂದ ಸ್ವಲ್ಪ ಮದುವೆಗೆ ಮಾತುಕತೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಆಹಾರ ಪದ್ಧತಿಯಿಂದ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಹಣ ಸಂಚಯ ಅಂದರೆ ಡೆಪಾಸಿಟ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಡಿಪಾಸಿಟ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಅಥವಾ FD ಮಾಡ್ತಕ್ಕಂಥದ್ದು, ಅಥವಾ ಜ್ಯುವೆಲರಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ವಿಶೇಷವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಯಾವುದಾದ್ರು ಒಂದಿದ್ದರೆ ಈ ಒಂದು ಹೇಳಿರ್ತಕ್ಕಂಥದ್ದು ನಿಮಗೆ ಅನ್ವಯಿಸುತ್ತೆ. ಬೇರೆಯವ್ರಿಗೆ ಇದು ಅನ್ವಯಿಸಲ್ಲ. ಮಿಥುನ ಲಗ್ನದವರು ಇರ್ಬೋದು, ಯಾವುದೇ ಲಗ್ನ 1 ರಿಂದ 12 ಲಗ್ನ ಬೇರೆಯವ್ರಿಗೆ ಅನ್ವಯಿಸೋದಿಲ್ಲ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು.
ಕಾಂಬಿನೇಷನ್ ಸ್ವಲ್ಪ ಅಷ್ಟು ಪವರ್ಫುಲ್ ಆಗಿಲ್ಲ. ಕೆಲವು ದಿವಸಗಳು ಇಂಪಾರ್ಟೆಂಟ್ ಟೈಮಲ್ಲಿ ಸ್ವಲ್ಪ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ, ಆದರೆ ಸಕ್ಸಸ್ ಸ್ವಲ್ಪ ಕಮ್ಮಿ. ಶ್ರಮ ಜಾಸ್ತಿ, ಫಲ ಇಲ್ಲ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಂಡವಾಳದಿಂದ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ಜಗಳಗಳು, ವ್ಯಾಜ್ಯಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಸ್ವಲ್ಪ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ವಿವಾಹಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕರ್ಕಾಟಕದಲ್ಲಿರ್ತಕ್ಕಂಥ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ. ಹಾಗೆ ಕರ್ಕಾಟಕ ಆದ ನಂತರ ಸಿಂಹ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನ ಆದಮೇಲೆ ಒಂದು ಬ್ರೇಕ್ ತಗೊಳ್ಳೋಣ. ಹಾಗೆ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಅದೇ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಅಥವಾ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಒತ್ತಡ, ಕೆಲಸ ಕಳ್ಕೊಳ್ತಕ್ಕಂಥದ್ದು, ಕೆಲಸ ಬಿಡ್ತಕ್ಕಂಥ ಮನಸ್ಥಿತಿ ಬಹಳ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಲಾಭ ಕಂಡ್ರೂ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಮನಸ್ತಾಪಗಳು, ಸ್ವಲ್ಪ ವಿಚ್ಛೇದನಕ್ಕೆ ಪೂರಕವಾಗಿರ್ತಕ್ಕಂಥ ಸಿದ್ಧತೆ. ಹಾಗೆ ಹೊಸ ಸಂಬಂಧ ಬಂದಾಗ ಮದುವೆಗೆ ಸ್ವಲ್ಪ ಯಾವುದೋ ಕಾರಣದಿಂದ ಎಲ್ಲ ಚೆನ್ನಾಗಿದ್ದು ಕೂಡ ಇವ್ರ ಕಡೆಯಿಂದ ಬೇಡ ಅಂತಕ್ಕಂಥದ್ದು ಅಥವಾ ಅವ್ರ ಕಡೆಯಿಂದ ಬೇಡ ಅಂತಕ್ಕಂಥದ್ದು ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲೈಸೇಷನ್ನು, ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತಕ್ಕಂಥದ್ದು, ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚು. ಸೊ ಸಿಂಹ ಲಗ್ನದವ್ರಿಗೆ ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಾಗ ಈ ಒಂದು ಎಫೆಕ್ಟನ್ನು ನೀವು ತಗೊಳ್ಬೋದು. ಮುಂದಕ್ಕೆ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದು, ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತದೆ ಕನ್ಯಾ ಲಗ್ನ. ಹಾಗೆ ವಿಶೇಷವಾಗಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥದ್ದು ವೃತ್ತಿಯಿಂದ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭಾಂಶ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು ಲಾಭ ಬಂದರೆ, ಆದರೆ ವ್ಯಾಜ್ಯದಲ್ಲಿ ಲಾಭ, ನಾನು ಜಗಳ ಆಡಿ ಗೆದ್ದೆ ಅನ್ನೋ ಒಂದು ಲಾಭ. ಹೊಸ ಸಂಬಂಧ ಬಂದರೂ ಕೂಡ ಮಾತುಕತೆ ಚೆನ್ನಾಗಾಗಿ ಏನೂ ನಿಮಗೆ ತಿಳಿಸದೇ ಇರ್ತಕ್ಕಂಥದ್ದು ಕೆಲವ್ರ ಕಡೆ ಬರುತ್ತೆ. ಬಂದೋದ್ರು ನಮ್ಗೆ ಇಷ್ಟ ಆಯಿತು, ಕೇಳ್ತಾ ಇದ್ದೀವಿ, ಹೇಳ್ತೀನಿ ಅಂದರು, ಹೇಳ್ತಾ ಇಲ್ಲ. 3 ತಿಂಗಳಾಯಿತು, 6 ತಿಂಗಳಾಯಿತು, 8 ತಿಂಗಳಾಯಿತು, ಈಗೋ ಹೇಳ್ತೀವಿ ಆಗೋ ಹೇಳ್ತೀವಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ಈ ಕಾಂಬಿನೇಷನ್ ಹೇಳ್ಬೋದು. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಕನ್ಯಾ ಲಗ್ನದವರು ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಿದ್ದರೆ ಮಾತ್ರ ಈ ಒಂದು ವಿಚಾರವನ್ನು ನೋಡ್ಬೋದು. ಸೊ ಮುಂದಿನ 6 ಲಗ್ನಗಳನ್ನು ಮುಂದಿನ ವಿಚಾರದಲ್ಲಿ ಹೇಳ್ತೀನಿ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತಾ ಹೋಗ್ತೀವಿ. ಈಗಾಗಲೇ ಗುರುಗಳ ಮಾರ್ಗದರ್ಶನದಲ್ಲಿ 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷವನ್ನ ಕಲಿತು ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಇದೇ ತಿಂಗಳು ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆರಂಭವಾಗುತ್ತೆ. ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ ಅಲ್ಲಿ ಜಾಯಿನ್ ಆಗ್ಬೋದು. ಸೊ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗ್ಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.